ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನವಾಗಿದೆ. ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿ ಬಳಿ ಘಟನೆ ನಡೆದಿರುವಂತದ್ದು. 3,75,000 ಬೆಲೆ ಬಾಳುವ ಚಿನ್ನ ಕಳ್ಳತನವಾಗಿದೆ. 42 ಗ್ರಾಂ ತೂಕದ ಚೈನ್, 4 ಗ್ರಾಂದ ತೂಕದ ಉಂಗುರ ಕಳವಾಗಿದೆ. ವಿಕಾಸ್ ಕಳ್ಳತನ ಮಾಡಿರುವಂತಹ ಆರೋಪಿ ಕಳ್ಳತನ ಮಾಡಿ ಸ್ನೇಹಿತರ ಅಂಗಡಿಯಲ್ಲಿ ಮಾರಾಟವನ್ನ ಮಾಡಿದ್ದಾನೆ. ಸ್ನೇಹಿತನ ತಾಯಿಗೆ ಹುಷಾರಿಲ್ಲ ಎಂದು ಮಾರಾಟವನ್ನ ಮಾಡಿರುವಂತದ್ದು. ಆರೋಪಿ ವಶಕ್ಕೆ ಪಡೆದು ಸ್ಥಳ ಮಹಜರ್ ನಡೆಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತಹದ್ದು. ಕಳ್ಳತನ ಮಾಡಿ ಸ್ನೇಹಿತರ ಅಂಗಡಿಯಲ್ಲಿ ಮಾರಾಟ ಮಾಡಿದ್ದಾನೆ. ಸ್ನೇಹಿತನ ತಾಯಿಗೆ ಹುಷಾರಿಲ್ಲ ಎಂದು ಮಾರಾಟ ಮಾಡಿದ್ದಾನೆ. ಆರೋಪಿಯನ್ನ ವಶಕ್ಕೆ ಪಡೆದು ಸ್ಥಳ ಮಹಜರು ನಡೆಸಿದ ಪೊಲೀಸ್. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡಿರುವಂತಹ ವಿಕಾಸ್ ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿ ಬಳಿ ಘಟನೆ ನಡೆದಿರುವಂತಹದ್ದು. ಕಳ್ಳತನದ ಘಟನೆ. 3,75,000 ಬೆಲೆ ಬಾಳುವ ಚಿನ್ನ, 42 ಗ್ರಾಂ ತೂಕದ ಚೈನ್, 4 ಗ್ರಾಂ ತೂಕದ ಬಂಗಾರವನ್ನ ಕಳ್ಳತನ ಮಾಡಿದ್ದ ಅಂತ. ದೊಡ್ಡಬಳ್ಳಾಪುರ ಪೊಲೀಸರು ಕಳ್ಳತನವಾದ ನಂತರದಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಕಳ್ಳನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ. ಸರ್, ಒಡವೆ ಇಟ್ಟಿದ್ದಲ್ಲ ಮಾರಿದ್ದು. ಹಿಂಗೆ ಒಡವೆ ಐತೆ, ನಮ್ ಫ್ರೆಂಡ್ ಅವ್ರ ಅಮ್ಮನ್ಗೆ ಆಪರೇಷನ್ ಮಾಡಿಸ್ಬೇಕು, ಹಾರ್ಟ್ ಆಪರೇಷನ್ ಮಾಡಿಸ್ತಾ ಇದ್ದೀವಿ, ಅರ್ಜೆಂಟ್ 3 ಲಕ್ಷ ಕಟ್ಬೇಕು ಅಂತ ಬಂದು ಕೇಳ್ದಂಗ. ನಾವಿಲ್ಲಪ್ಪ ಬೇಡ, ನಮ್ಗೆ ನೀವೆಲ್ಲ ಮಾಡಿದೆ ಅಂತ ನಮ್ ಹುಡುಗರು ಅಂದ್ರು. ಆಮೇಲೆ ಇಲ್ಲ ಹಾಸ್ಪಿಟಲ್ ವಿಚಾರ ಯೋಚನೆ ಮಾಡ್ರಿ ಅಂತ ನನ್ನ ಹತ್ರ ಬಂದ. ನನ್ನ ಹತ್ರ ಮಾತಾಡಲ್ಲ ಅವ್ರು, ಬಂದು ಕೇಳ್ಕೊಂಡಾಗ ನಾನು ಹಾಸ್ಪಿಟಲ್ದಲ್ಲ ಅಂದ್ಬಿಟ್ಟು ಏನೋ ನೋಡಪ್ಪ ಅಂತ ನಮ್ಮ ಹುಡುಗನ್ನ ಅವಾಗ ಅದನ್ನ ಒಂದ್ ಚೈನು ಒಂದ್ ಉಂಗುರ ಮಾರಿದ್ದ ನಾನು. ಎಷ್ಟು ಅಮೌಂಟ್ ಮಾಡಿದ್ರು ಸರ್? 3,75,000. 75,000. ನಿಮ್ಮ ಹತ್ರ ಬಂದಾಗ ನಮ್ಮೂರನೇ, ನಮ್ಮ ಹುಡುಗನೇ, ನಮ್ಮ ಮಗನ ಕ್ಲಾಸ್ಮೇಟ್. ಇದ್ರ ಮೇಲೆ ನೀವು ಕೊಟ್ರೆ? ಹೌದು. ನಿಮಗೆ ಕಳ್ತನದ್ದು ಅಂತ ನಮ್ಗೆ ಗೊತ್ತು, ನಾವು ತಗೊಂತಾನೆ ಇರ್ಲಿಲ್ಲ. ಆಪರೇಷನ್ ಅನ್ನಲ್ಲ, ಬಂದು ಹಾರ್ಟ್ ಆಪರೇಷನ್ ಮಾಡಿಸ್ತಾ ಇದ್ದೀವಿ ನಮ್ ಫ್ರೆಂಡ್ ಅವ್ರ ಅಮ್ಮನ್ಗೆ, ನಮ್ ಫ್ರೆಂಡ್ದೇ ಒಡವೆ ಅಂತ ಬಂದು ನಮ್ಮ ಹತ್ರ ಹೇಳಿ ನಂಬಿಕೆ ಮೇಲೆ ಕೊಟ್ರೆ? ನೀವು ನಂಬಿಕೆ ಮೇಲೆ ಕೊಟ್ಟಿದ್ವಿ. ಅದು ಗಿರ್ವಿನ್ ಇಟ್ಟಿಲ್ಲ, ಡೈರೆಕ್ಟ್ ಮಾರಾಟ. ಈಗ ಪೊಲೀಸರು ಬಂದು ಸ್ಥಳ ಮಹಜರ್ ಮಾಡಿದ್ದಾರೆ. ಹೌದು. ಈಗ ಒಡವೆ ಹ್ಯಾಂಡ್ ಓವರ್ ಮಾಡಿ, ನಿನ್ನೆ ರಾತ್ರಿನೇ ಹ್ಯಾಂಡ್ ಓವರ್ ಮಾಡಿ. ನಂಬಿಕೆ ಮೇಲೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ನಂಬಿಕೆ ತಾಯಿ ಸಮಾನ. ಈ ತರ ಮೋಸ ಮಾಡ್ತಾರೆ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಸರ್, ಶ್ರೀನಾಥಾಚಾರ್ಯ. ಸರ್, ಈಗ ಅವನು ಬಂದು ನಿಮ್ಮ ಹತ್ರ ಹೌದು. ಯಾವ ರೀತಿ ಒಡವೆ ಇಟ್ಟ? ಸರ್, ಒಡವೆ ಇಟ್ಟಿದ್ದಾನೆ. ಮಾಡಿ ಇದನ್ನ ನಾವು ವಿಡಿಯೋ ಆಯ್ತಲ್ಲ? ಆಯ್ತು ಫೋಟೋ ಆಯ್ತು ಸರ್. ಆಯ್ತು, ಎರಡೇ ನಿಮಿಷ ಆಯ್ತು. ಮನೆಯಲ್ಲಿ